ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಯುದ್ಧವು ಕೊನೆಗೊಳ್ಳುವ ತಕ್ಷಣ ಸತ್ಯುಗ ಆರಂಭವಾಗುತ್ತದೆ. ಈ ಪ್ರಪಂಚವು ರಂಗುರಂಗಿನಿಂದ ಕೂಡಿದ ನಾಟಕವಾಗಿದೆ. ಅದು ವಂಡರ್ ಆಫ್ ದಿ ವರ್ಲ್ಡ್. ಇದು ಬಾಬಾ ಮಾತ್ರ ತಿಳಿಸುತ್ತಾರೆ. ನೀವು ಸ್ವರ್ಗದ ರಾಜಕುಮಾರಿಯರಾಗಿ ಪುನರ್ಜನ್ಮ ಪಡೆಯುತ್ತೀರಿ. ಈ ಯುದ್ಧದಲ್ಲಿ ಸ್ವರ್ಗವು ಸಮಾವೇಶವಾಗಿದೆ. ಇದು ಮನುಷ್ಯರಿಗೆ ತಿಳಿದುಕೊಳ್ಳಲಾಗದ ಅದೆಷ್ಟೋ ದೈವಿ ರಹಸ್ಯಗಳಲ್ಲಿ ಒಂದು. ಜ್ಞಾನಚಿತೆಯ ಮೇಲೆ ಕುಳಿತು ಶ್ಯಾಮದಿಂದ ಸುಂದರರಾಗಬೇಕು. ಶಿವಬಾಬಾ ನಾವನ್ನು ಡೈರೆಕ್ಟ್ ಓದಿಸುತ್ತಾರೆ. ಮತ್ತೊಬ್ಬ ಗುರುವಿನ ಅವಶ್ಯಕತೆ ಇಲ್ಲ. ಭಗವಂತನ ಬಳಿ ಇದ್ದರೆ ಸಂಪೂರ್ಣ ನಿರ್ಭಯತೆ ಸಿಗುತ್ತದೆ. ಜ್ಞಾನರತ್ನಗಳ ಬೆಲೆಯನ್ನು ತಿಳಿದುಕೊಳ್ಳಿ. ಇವು ಅವಿನಾಶಿ. ಬಾಯಿಂದ ಸದಾ ಜ್ಞಾನರತ್ನಗಳನ್ನು ಮಾತನಾಡಬೇಕು. ಶ್ರೀಮತದಂತೆ ನಡೆಯುವುದು ಅತ್ಯಂತ ಅವಶ್ಯಕ. ಪಾವನರಾಗಲು ಒಬ್ಬ ತಂದೆಯನ್ನು ಮಾತ್ರ ನೆನಪಿಸಬೇಕು. ವೈಕುಂಠವೆಂದರೆ ಸುಂದರವಾದ ಪವಿತ್ರ ಪ್ರಪಂಚ. ಶಿವಬಾಬಾ ಮಾತ್ರ ಸರ್ವರ ಸದ್ಗತಿ ದಾತ. ಕಾಮಚಿತೆಯ ಆತ್ಮವನ್ನು ಶ್ಯಾಮ ಅಂದರೆ ಕಪ್ಪು ಮಾಡುತ್ತದೆ. ಜ್ಞಾನಚಿತೆಯು ಆತ್ಮವನ್ನು ಸುಂದರ ಅಂದರೆ ಪವಿತ್ರ ಮಾಡುತ್ತದೆ. ಸ್ವರ್ಗದಲ್ಲಿ ವೈದ್ಯರು ಅಥವಾ ಲಾಯರ್ಗಳ ಅವಶ್ಯಕತೆ ಇರಲ್ಲ. ಅಲ್ಲಿ ನೋವು ರೋಗವೇ ಇರಲ್ಲ. ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ. ನಿಮ್ಮ ನಡವಳಿಕೆಯು ದೇವತೆಗಳಂತಿರಬೇಕು. ಮಾತಿನಲ್ಲಿ ಶಕ್ತಿ ಬರಬೇಕೆಂದರೆ ನೆನಪಿನ ಯಾತ್ರೆಯು ಅಗತ್ಯ. ಭಗವಂತನ ಪ್ರೀತಿಯಲ್ಲಿ ಲವಲೀನರಾಗಬೇಕು. ಇದೇ ಲವಲೀನ ಸ್ಥಿತಿ. ಅಂತರಂಗದಿಂದ ನನ್ನದು ಅನ್ನೋ ಭಾವನೆ ತ್ಯಾಗ ಮಾಡಿ. ಆಧ್ಯಾತ್ಮಿಕ ಬೋಧನೆಯು ಎಲ್ಲ ಧರ್ಮಗಳವರಿಗೂ ಸಮಾನ. ಸೇವೆಯು ಜ್ಞಾನವನ್ನು ಗಾಢವಾಗಿ ಧಾರಣೆ ಮಾಡುವ ಮಾರ್ಗ. ಕ್ರಿಶ್ಚಿಯನ್ಗಳು ಅಥವಾ ಇತರ ಧರ್ಮದವರಿಗೂ ರಕ್ಷೆ ಕಟ್ಟಬಹುದಾಗಿದೆ. ಯುದ್ಧದ ನಂತರ ಸ್ವರ್ಗದ ಉದಯ. ಈ ಮಹಾಯುದ್ಧದ ಅಂತ್ಯವು ಸತ್ಯುಗದ ಆರಂಭ. ಪ್ರಪಂಚವೆಂದರೆ ರಂಗಮಂದಿರ, ಅದ್ಭುತವಾದ ನಾಟಕ. ಬಾಬಾ ಮಾತ್ರ ತಿಳಿಸುತ್ತಾರೆ. ರಾಜಕುಮಾರಿಯರ ಜನ್ಮ, ಪುನರ್ಜನ್ಮದಲ್ಲಿ ರಾಜಕುಮಾರಿಯ ಸ್ಥಾನ, ಯುದ್ಧದಲ್ಲೇ ಸ್ವರ್ಗದ ಯೋಜನೆ, ಮಾನವ ಬುದ್ಧಿಗೆ ತಿಳಿಯದ ದೈವಿ ರಹಸ್ಯ, ಜ್ಞಾನಚಿತೆಯ ಪರಿವರ್ತನೆ, ಶ್ಯಾಮದಿಂದ ಸುಂದರವಾಗುವ ಏಕೈಕ ಮಾರ್ಗ, ನೇರ ಬೋಧನೆ. ಶಿವಬಾಬಾ ಸ್ವತಃ ಗುರು, ಮತ್ತೊಬ್ಬ ಅವಶ್ಯಕತೆ ಇಲ್ಲ. ನಿರ್ಭಯ ಸ್ಥಿತಿ, ಭಗವಂತನ ಸಾನ್ನಿಧ್ಯದಲ್ಲಿ ಸಂಪೂರ್ಣ ಭಯರಹಿತ. ಜ್ಞಾನರತ್ನಗಳ ಬೆಲೆ, ಇವು ಅವಿನಾಶಿ ಧನಕ್ಕಿಂತ ಶ್ರೇಷ್ಠ. ಜ್ಞಾನಮಯ ವಾಣಿ, ಬಾಯಿಂದ ಸದಾ ಜ್ಞಾನರತ್ನಗಳನ್ನು ಹಂಚಬೇಕು. ಶ್ರೀಮತದ ಮಾರ್ಗ, ಶ್ರೀಮತದಂತೆ ನಡೆಯುವುದು ಅತ್ಯಂತ ಮುಖ್ಯ. ಪಾವನತೆಯ ಒಬ್ಬರ ನೆನಪು, ಪಾವನರಾಗಲು ತಂದೆಯ ನೆನಪು ಅವಶ್ಯಕ. ವೈಕುಂಠದ ಸೌಂದರ್ಯ, ಸುಂದರ, ಪವಿತ್ರ ಮತ್ತು ದುಃಖರಹಿತ ಲೋಕ. ಸದ್ಗತಿದಾತ ಶಿವಬಾಬಾ ಮಾತ್ರ ಸರ್ವರ ಸದ್ಗತಿದಾತ. ಕಾಮಚಿತೆಯ ಕಪ್ಪು ಮುಸುಕು, ಕಾಮಚಿತೆಯು ಆತ್ಮವನ್ನು ಶ್ಯಾಮಗೊಳಿಸುತ್ತದೆ. ಜ್ಞಾನಚಿತೆಯ ಜ್ಞಾನಚಿತೆಯು ಆತ್ಮನನ್ನು ಸುಂದರಗೊಳಿಸುತ್ತದೆ. ರೋಗರಹಿತ ಲೋಕ. ಸ್ವರ್ಗದಲ್ಲಿ ವೈದ್ಯ ವಕೀಲರ ಅವಶ್ಯಕತೆ ಇಲ್ಲ. ಸತ್ಯುಗದ ಪಾವಿತ್ರ್ಯ, ಎಲ್ಲರೂ ಪವಿತ್ರ, ಅಶುದ್ಧತೆ ಇಲ್ಲ. ದೇವತೆ ಸ್ವಭಾವ, ನಡವಳಿಕೆ ದೇವತೆಗಳಂತಿರಬೇಕು. ಮಾತಿನಲ್ಲಿ ಶಕ್ತಿ ಬರಲು ನೆನಪಿನ ಯಾತ್ರೆ ಅಗತ್ಯ. ಲವಲೀನ ಸ್ಥಿತಿ, ಭಗವಂತ ಪ್ರೀತಿಯಲ್ಲಿ ಸಂಪೂರ್ಣ ಲೀನವಾಗುವುದು. ತ್ಯಾಗ ಭಾವ, ನನ್ನದು ಅನ್ನುವ ಭಾವನೆ ತ್ಯಜಿಸಬೇಕು. ಸಮಾನ ಬೋಧನೆ, ಆಧ್ಯಾತ್ಮಿಕ ಜ್ಞಾನ ಎಲ್ಲ ಧರ್ಮಗಳಿಗೆ ಸಮಾನ. ಸೇವಾ ಮಾರ್ಗ, ಸೇವೆಯು ಜ್ಞಾನ ಧಾರಣೆಗೆ ಬಲ ನೀಡುತ್ತದೆ. ಧರ್ಮಗಳೊಂದಿಗಿನ ಬಂಧ, ಕ್ರಿಶ್ಚಿಯನ್ಗಳಿಗೂ ರಕ್ಷೆ ಕಟ್ಟಬಹುದು. ರಕ್ಷಾಬಂಧನದ ಅರ್ಥ ಪವಿತ್ರತೆಯ ಪ್ರತಿಜ್ಞೆ ಎಂಬ ದೈವಿ ಸಂದೇಶ. ಸಂಪೂರ್ಣ ವಿಜಯ, ಯುದ್ಧದಲ್ಲಿ ನಿಜವಾದ ವಿಜಯವು ದೈವಿ ಗುಣಗಳಲ್ಲಿ. ಸ್ವಪರಿಶೀಲನೆ, ಪ್ರತಿದಿನ ಆತ್ಮ ಪರಿಶೀಲನೆ ಅಗತ್ಯ. ಅಜ್ಞಾನದಿಂದ ಜ್ಞಾನಕ್ಕೆ, ಅಂಧಕಾರದಿಂದ ಬೆಳಕಿಗೆ ಸಾಗುವ ಯಾತ್ರೆ. ಪರಮಶಾಂತಿಯ ಲೋಕ, ಮೂಲ ಸ್ಥಾನ, ಆತ್ಮದ ನಿಜವಾದ ಮನೆ. ಗುರುವಿನ ಮೇಲೆ ದೃಷ್ಟಿ, ಸತ್ಯುಗವೇ ಅಂತಿಮ ಗುರಿ. ಸರಳ ಜೀವನವೇ ದೈವಿ ಗುಣಗಳ ಆಧಾರ. ನಿರಂತರ ನೆನಪು, ಸ್ಮರಣೆ ಜೀವನದ ಶುದ್ಧೀಕರಣದ ಕೀಲಿಕೈ. ಭಕ್ತಿ ಜ್ಞಾನ ವ್ಯತ್ಯಾಸ. ಭಕ್ತಿಯಲ್ಲಿ ಬೇಡಿಕೆ, ಜ್ಞಾನದಲ್ಲಿ ದೈವಿ ಸಂಪತ್ತು. ಸ್ವರ್ಗದ ಬಾಗಿಲು, ಪವಿತ್ರತೆ ಎಂಬ ಬಾಗಿಲು ಮೂಲಕವೇ ಪ್ರವೇಶ. ಶಾಂತಿಯ ದೂತ, ದೇವತೆ ಎಂದರೆ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯ ಸಂಕೇತ.